ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು ಇಲ್ಲಿ ರಾಜಸ್ಥಾನ್ ಅವರು ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಂಡ್ರು ಅನ್ಬೋದು. ಅಂತ ಏನು ಟಕ್ಕರ್ ಕೊಡಲಿಲ್ಲ ಇವರು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಟಕ್ಕರ್ ಕೊಡಲಿಲ್ಲ ಅನ್ಬೋದು. ಇಲ್ಲಿ ಟೀಮ್ ಚೇಂಜಸಲ್ಲಿ ಇತ್ತ ಅಂತ ಟೀಮ್ ಚೇಂಜಸಲ್ಲಿ ರಿಯಾಂಕ್ ಪರಾಗ್ ಅವರು ಕ್ಯಾಪ್ಟನ್ ಆಗಿರೋ, ಸಂಜು ಸ್ಯಾಮ್ಸಂಗ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಏನು ಇಂಪ್ಯಾಕ್ಟ್ ಮಾಡಲಿಲ್ಲ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಯಶಸ್ವಿ ಜೈಸ್ವಾಲ್ ರಿಯಾಂಕ್ ಪರಾಗ್ ಬಿಟ್ರೆ ಅಂತ ಹೇಳ್ಕೊಳ್ಳೋ ಕ್ಯಾಮ್ ಇನ್ನಿಂಗ್ಸ್ ಇವರಿಬ್ಬರೇ ಅಷ್ಟೇ ಕ್ಯಾಮ್ ಇನ್ನಿಂಗ್ಸ್ ಆಡಿದ್ರು ಹೊರ್ತು ಅಂತ ಹೇಳ್ಕೊಳ್ಳೋ ಆಟನ ಇವರಿಬ್ಬರು ಹೊರ್ತು ಇಲ್ಲಿ ನಿತೀಶ್ ರಾಣಾ ಆಗಲಿ ಇಲ್ಲಿ ಬಂದವರೆಲ್ಲ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅನ್ಬೋದು. ಮೇನ್ ಗುರು ಇವರು ಪವರ್ ಪ್ಲೇಯಲ್ಲೇ ಬೇಗನೆ ಔಟ್ ಆದರು ಅನ್ಬೋದು. ಪವರ್ ಪ್ಲೇಯಲ್ಲೇ ಇವರು ಆಲ್ಮೋಸ್ಟ್ ಒಂದು ಔಟ್. ಸಂಜು ಸ್ಯಾಮ್ಸಂಗ್ ಬೇಗನೆ ಔಟ್ ಆದರು. ಇಲ್ಲಿ ರಿಯಾಂಕ್ ಪರಾಗು ಲಾಸ್ಟ್ ಓವರ್ ಏನು ಇರಲಿಲ್ಲ ಅನ್ಬೋದು. ಇಲ್ಲಿ ಬಂದವರೆಲ್ಲ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ಗಳು ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳಿಲ್ಲ. ಇಲ್ಲಿ ಮೇನ್ ಗುರು ಇಲ್ಲಿ ರಾಜಸ್ಥಾನ್ಗಿಂತ KKR ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು ಅನ್ಬೋದು. ಇಲ್ಲಿ ರಾಜಸ್ಥಾನವರು ನಾನು ಅಟ್ಲೀಸ್ಟು ಈ ಪಿಚ್ಚಲ್ಲಿ ಮಿನಿಮಮ್ 180-190 ಹೊಡಿಲೇಬೇಕು ಇದು ಅಂತ ಹೇಳ್ಕೊಳ್ಳೋ ಸ್ಕೋರ್ ಅಲ್ಲ ಅನ್ಕೋತೀನಿ. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ರಾಜಸ್ಥಾನವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಂದೊಳ್ಳೆ ಯಾರ ಹತ್ರನೂ ಇಲ್ಲಿ ಪಾರ್ಟ್ನರ್ಶಿಪ್ ಕಡೆಯವರೆಗೂ ಯಾರು ಬರಲಿಲ್ಲ ಅನ್ಬೋದು. ಒಟ್ನಲ್ಲಿ ಅದರಿಂದನೇ ಮ್ಯಾಚು ಇವ್ರು ಕೈ ಬಿಟ್ರು ಅನ್ನೋದಕ್ಕಿಂತ ಅಂತ ಹೇಳ್ಕೊಳ್ಳೋ ಟೀಮು ಇಲ್ಲ ಅನ್ಬೋದು. ಇಲ್ಲಿ ಮೇನು ಇಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು ಅನ್ಬೋದು. ಬೇಗ 7 ರನ್ಗೆ ಔಟ್ ಆದರು. ಮೇನು ಅವರು ಅಟ್ಲೀಸ್ಟ್ ಲಾಸ್ಟ್ ಅವ್ರಿಗೆ ಇರ್ತಾರೆ ಅಂದ್ಕೊಂಡಿದ್ದೆ, ಅವರು ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ KKR ಬೌಲಿಂಗಿಗೆ ಖಡಕ್ಕಾಗಿತ್ತು ಅನ್ಬೋದು. KKR ಬೌಲಿಂಗು ಇಲ್ಲಿ ತುಂಬ ವರುಣ್ ಚಕ್ರವರ್ತಿ ಆಗಲಿ ಇಲ್ಲಿ ಹರ್ಷಿತ್ ರಾಣಾ ಆಗಲಿ ಮೊಯಿನ್ ಅಲಿ ಅಲ್ಲಿ ಇವ್ರು ಸಿಕ್ಕಾಪಟ್ಟೆ ಕ್ರೂಷಲ್ ವಿಕೆಟ್ಗಳನ್ನ ತಗೊಟ್ರು ಅನ್ಬೋದು. ಮೇನು ಇಲ್ಲಿ ವರುಣ್ ಶಿವಮ್ ದುಬೆ ಅನ್ನೋದು ಒಟ್ಟಿನಲ್ಲಿ ಇವ್ರು 3 ಜನ ಒಟ್ಟಿನಲ್ಲಿ ಕ್ರೂಷಲ್ ವಿಕೆಟ್ಗಳಾಗಲಿ ಕ್ರೂಷಲ್ ಕ್ಯಾಚ್ಗಳಾಗಲಿ ರನ್ಔಟ್ಗಳಾಗಲಿ ತುಂಬ ಚೆನ್ನಾಗಿ ಫೀಲ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. KKR ಒಟ್ಟಿನಲ್ಲಿ ಬೌಲಿಂಗು ಟಾಸ್ಗೆ ಎದ್ಬಿಟ್ಟು ಬೌಲಿಂಗ್ ತಗೊಂಡಿದ್ದಕ್ಕೂ ಒಂದು ಪ್ರಯೋಜನ ಆಯಿತು. ಒಟ್ಟಿನಲ್ಲಿ KKR ತುಂಬ ಚೆನ್ನಾಗಿ ಖಡಕ್ಕಾಗಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ RRಗೆ ಬಿಟ್ಟು ಕೊಡ್ದೇನೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 151ಕ್ಕೆ KKR ಅಷ್ಟು ಕಡಿಮೆ ಟಾರ್ಗೆಟ್ನ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ 151ನ ಇವರು ನೀಟಾಗಿ ಚೇಂಜ್ ಮಾಡ್ಕೊಂಡ್ರು ಅನ್ಬೋದು. 152ನ ಚೇಂಜ್ ಮಾಡೋಕ್ಕೆ ಬಂದವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಡಿಕಾಕ್ಗೆ ಕ್ರೆಡಿಟ್ ಕೊಡಬೇಕು. ಇವರು 100 ಮಿಸ್ ಮಾಡಿಕೊಂಡ್ರು ಲಾಸ್ಟ್ವರೆಗೂ ಇದ್ದರು. ಒಟ್ಟಿನಲ್ಲಿ ಮೇನ್ ಗುರು ಈಗ KKR ಬ್ಯಾಟಿಂಗು ತುಂಬ ಚೆನ್ನಾಗಿತ್ತು ಅನ್ಬೋದು. ಮೊಯಿನ್ ಅಲಿ ಬೇಗ ಅಗ್ರೆಸಿವ್ ಇಂಟೆಂಟ್ ತೋರ್ಸಕ್ಕೆ ಹೋಗಿ ಔಟ್ ಆದರೆ ಇಲ್ಲಿ ಪವರ್ ಪ್ಲೇಯಲ್ಲಿ ಯಾರು ಇವರು ವಿಕೆಟ್ ಕಿತ್ತಲಿಲ್ಲ. ಅದರಿಂದನೇ ರಾಜಸ್ಥಾನ ಲಾಸ್ಟ್ವರೆಗೂ ಏನು ಟಕ್ಕರ್ ಕೊಡಲಿಲ್ಲ ಅನ್ಬೋದು. ಒಂದು ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು KKR ಕಡೆನೇ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಯಾಂಕ್ ಪರಾಗ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕ್ಯಾಮ್ ಇನ್ನಿಂಗ್ಸ್ ಆಡಿದ್ರು, ಅದೇನು ಮ್ಯಾಟ್ರ್ ಆಗಲಿಲ್ಲ. ಮೇನು ಇಲ್ಲಿ ಸ್ಕೋರ್ ಕಡಿಮೆ ಇತ್ತು, ಅದರಿಂದನೇ ಮ್ಯಾಚ್ ಕೈ ಹೊಡೆಸ್ಕೊಂಡ್ರು ಅನ್ಬೋದು. ಇಲ್ಲಿ ಜೋಪ್ರಾ ಚರ್ವೆ ಅಂತ ಏನು ಇಂಪ್ಯಾಕ್ಟ್ ಮಾಡಲಿಲ್ಲ ಅನ್ಬೋದು. ಬೇಗ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಮೇನು ಇಲ್ಲಿ ಹಸರಂಗ ಬಿಟ್ಟರೆ ಯಾರು ವಿಕೆಟ್ ತೆಗಿಲಿಲ್ಲ. ಒಟ್ಟಿನಲ್ಲಿ ಇವರು ಮಿನಿಮಮ್ 7 ಜನ ಬೌಲರ್ ಮಾಡಿದ್ರು. ಇಲ್ಲಿ ತೀಕ್ಷ್ಣ ಆಗಲಿ ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲಿಲ್ಲ ಅನ್ಬೋದು. ನಿತೀಶ್ ರಾಣಾ ಆಗಲಿ ಒಟ್ಟಿನಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ಬೌಲಿಂಗು, ಒಟ್ಟಿನಲ್ಲಿ ದೇಶಪಾಂಡೆ ಆಗಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಾಜಸ್ಥಾನ ಅಂತ ಖಡಕ್ ಟೀಮ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ RRಗೆ KKR ಚೆಚ್ಚಿ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ KKR ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು. ಇಲ್ಲಿ 61 ಬಾಲ್ಗೆ 97 ರನ್ ಹೊಡೆದ್ರು. 4ನ ಹೊಡೆದ್ರು. ಒಟ್ಟಿನಲ್ಲಿ KKR ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಲಾಸ್ಟಲ್ಲಿ ಡಿಕಾಕ್ ಅವ್ರು ಲಾಸ್ಟ್ವರೆಗೂ ಇದ್ದು ಮ್ಯಾಚ್ನ ಗೆಲ್ಲಿಸ್ರು ಅನ್ಬೋದು. ಒಟ್ಟಿನಲ್ಲಿ ಅವ್ರಿಗೆ ಒಳ್ಳೆ ಅಮೌಂಟ್ ಕೊಟ್ಟಿದ್ದಕ್ಕೂ ಇದು ಪ್ರಯೋಜನ ಆಯಿತು ಅನ್ಬೋದು. ಮೇನ್ ಗುರು ಇಲ್ಲಿ ರಾಜಸ್ಥಾನವರು ಸಿಕ್ಕಾಪಟ್ಟೆ ನೆಗೆಟಿವ್ ಮ್ಯಾಚ್ನ ಆಡಿದ್ರು ಅನ್ಬೋದು. ಅಂತ ಹೇಳ್ಕೊಳ್ಳೋ ಮ್ಯಾಚ್ ಇವ್ರು ಆಡಲಿಲ್ಲ ಅನ್ಬೋದು. ಯಾಕೆಂದರೆ ರಾಜಸ್ಥಾನ ಅಂತ ಹೇಳ್ಕೊಳ್ಳೋ ಒಟ್ಟಿನಲ್ಲಿ ರಾಜಸ್ಥಾನವರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಯಾಕೋ ಇವರು ತುಂಬ ಕಳಪೆಯಾಗಿ ಆಡ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನ ಜೋಪ್ರಾ ಆಚಾರ್ ಇದ್ದಾರೆ, ಶುಭ್ಮನ್ ಗಿಲ್ ಇದ್ದಾರೆ ಅಂತ ಹೇಳ್ಕೊಳ್ಳೋ ಆಟನ ರಾಜಸ್ಥಾನವರು ಯಾಕೋ ಹೋದ ಮ್ಯಾಚು ಆಡಲಿಲ್ಲ, ಈ ಮ್ಯಾಚ್ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಳ್ಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇವರು ಕ್ಯಾಪ್ಟನ್ಸಿನ ಚೇಂಜ್ ಮಾಡಿದ್ರೆ ಇಲ್ಲೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನವರು ರಿಯಾಂಕ್ ಪರಾಗು ಒಟ್ಟಿನಲ್ಲಿ ಒಂದೊಳ್ಳೆ ಬೌಲಿಂಗ್ ಬ್ಯಾಟಿಂಗ್ ಮಾಡಿದ್ರು, ಆಲ್ರೌಂಡರ್ ಆಟನ ಆಡಿದ್ರು, ಇಲ್ಲೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ KKR ಕಡೆ ನೋಡೋದಾದರೆ ಒಟ್ಟಿನಲ್ಲಿ KKR ಕಡೆ ಮೊಯಿನ್ ಅಲಿ ಆಗಲಿ
ಏನು ಗುರು ಇಲ್ಲಿ ಟೀಮ್ ಚೇಂಜಸ್ ಇವರು ಮಾಡಿದ್ಕೇನೆ ಇಲ್ಲಿ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಆಯಿತು ಅನ್ಬೋದು. ಇಲ್ಲಿ ಇವರು ಸುನೀಲ್ ನಾಯರ್ನ ಕುಣಿಸಿದ್ರು ಅನ್ಬೋದು. ಸುನೀಲ್ ನಾಯರ್ ಬದಲು ಮೊಯಿನ್ ಅಲಿನ ತುಂಬ ಚೆನ್ನಾಗಿ ಆಡಿಸ್ರು ಅನ್ಬೋದು. ಮೊಯಿನ್ ಅಲಿ ಕ್ರೂಷಲ್ 2 ವಿಕೆಟ್ಗಳನ್ನ ತಗೊಟ್ರು. ಒಟ್ಟಿನಲ್ಲಿ ಮೊಯಿನ್ ಅಲಿ ಬಗ್ಗೆ ಹೇಳಿದ್ರೆ ಒಂದೊಳ್ಳೆ ಕ್ಯಾಮಿ ಇನ್ನಿಂಗ್ಸ್ ಆಡಲಿಲ್ಲ ಅಂದರೂ ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಡೋದ್ರು ಅನ್ಬೋದು. ವರುಣ್ ಚಕ್ರವರ್ತಿ ಆಗಲಿ, ಸುನೀಲ್ ನಾಯರ್ ಆಗಲಿ, ಒಟ್ಟಿನಲ್ಲಿ ಹರ್ಷಿತ್ ರಾಣಾ ಆಗಲಿ, ಇವ್ರು 3 ಜನ ಮೇನ್ ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಅದರಿಂದನೇ ಮ್ಯಾಚ್ ನನ್ನ ಪ್ರಕಾರ ಚೇಂಜ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನ್ ಅವ್ರ ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಕ್ಯಾಚಿಂಗ್ ಆಗಲಿ ಸಿಕ್ಕಾಪಟ್ಟೆ ಇಷ್ಟನ್ನು ಮಿಸ್ ಮಾಡ್ಕೊತಿದ್ದಾರೆ. ಅದರಿಂದನೇ ಇವರು ಮ್ಯಾಚ್ನ ಸೋತರು ಅನ್ಬೋದು. ಹಂಗೆ ಟಾಸ್ನು ಸೋದರು. ಒಟ್ಟಿನಲ್ಲಿ KKR ಟಾಸ್ನ ಗೆದ್ದು ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನು ಇಲ್ಲಿ ಡಿಕಾಕ್ಕೆ ಮತ್ತು ಬೌಲಿಂಗ್ ಕಡೆ KKRಗೆ ಸಿಕ್ಕಾಪಟ್ಟೆ ಡಿಫೆಂಟ್ ಆಯಿತು. ಅದರಿಂದನೇ ಅಡ್ವಾಂಟೇಜ್ ತೊಗೊಂಡ್ರು. ಒಟ್ಟಿನಲ್ಲಿ 100 ಮಿಸ್ ಮಾಡಿಕೊಂಡ್ರು ಏನು ಮ್ಯಾಟ್ರ್ ಆಗಲಿಲ್ಲ. 97 ರನ್ ಹೊಡೆದ್ರು. ಒಟ್ಟಿನಲ್ಲಿ KKR 6 ವಿಕೆಟ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ KKR ಗೆಲ್ತಾರೆ ಅಂತ. KKR ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು. ಸಿಗುವ ಮುಂದಿನ ಪ್ರಿವ್ಯೂ ವಿಡಿಯೋದಲ್ಲಿ LSG ವರ್ಸಸ್ SRH ಪ್ರಿವ್ಯೂ ವಿಡಿಯೋದಲ್ಲಿ.